ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ವಿವಾಹದ ವಿಶೇಷತೆ, ವಿವಾಹದಲ್ಲಿರುವಂತಹ ನಾನಾ ವಿಧವಾದಂತಹ ಬಗೆಗಳು, ಇದರ ಬಗ್ಗೆ ಎಲ್ಲ ಒಂದು ದೃಷ್ಟಿಯನ್ನು ಹರಿಸಿದ್ದೇವೆ. ಈ ಸಂಚಿಕೆಯಲ್ಲಿ ವಿವಾಹ ಕರ್ಮದಲ್ಲಿ ನಡೆಯತಕ್ಕಂತಹ ಆ ಒಂದು ವಿಧಿವಿಧಾನಗಳ ಪ್ರಾಮುಖ್ಯತೆಯನ್ನು ಯಥೋಚಿತವಾಗಿ ತಿಳಿಯುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ಯಾಕೆಂತ ಕೇಳಿದರೆ, ಎಷ್ಟೋ ವಿಧಿವಿಧಾನಗಳನ್ನು ನಾವು ಮಾಡ್ತೇವೆ, ಅದು ಯಾಕೆ ನಾವು ಮಾಡ್ತಾ ಇದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಜ್ಞಾನದ ಕೊರತೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಕಾಡ್ತಾ ಇದೆ. ಆದ್ದರಿಂದ ಒಂದಷ್ಟು ವಿಚಾರಗಳನ್ನು, ಅಷ್ಟೂ ವಿಷಯಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ತುಂಬ ದೀರ್ಘವಾಗಿರುವಂತಹ ವಿಚಾರ ಇದೆಲ್ಲ. ಆದರೆ ಸಂಕ್ಷೇಪವಾಗಿ ನಾನು ತಿಳಿಸ್ತೇನೆ. ವಿವಾಹದಲ್ಲಿ ಒಂದು ಸ್ತ್ರೀಗೆ ವಧು ಅಂತ ಹೇಳುವಂತಹ ಪಟ್ಟ ಬರ್ತದೆ. ಪುನರ್ಜನ್ಮ ಅಂತ ಹೇಳ್ತದೆ ಶಾಸ್ತ್ರ. ಸ್ತ್ರೀಗೆ ವಿವಾಹ ಸಂಸ್ಕಾರ ಪುನರ್ಜನ್ಮವಿದ್ದ ಹಾಗೆ ಅಂತ. ವಿವಾಹ ಆದ ಮೇಲೆ ಎಷ್ಟು ಗೌರವಯುತವಾದಂತಹ ಪದದಿಂದ ಅವಳನ್ನು ಗೌರವಿಸ್ತೇವೆ ನೋಡಿ. ಗೃಹಿಣಿ ಅಂತ ಕರಿತೇವೆ, ಪತಿವ್ರತೆ ಎಂಬುದಾಗಿ ಕರಿತೇವೆ, ಸಾಧ್ವಿ ಎಂಬುದಾಗಿ ಕರಿತೇವೆ. ಬಗೆ ಬಗೆಯಾದಂತಹ ಹೆಸರಿನಿಂದ ಆ ಸ್ತ್ರೀಯನ್ನು ನಾವು ಕೊಂಡಾಡ್ತೇವೆ. ಪಾಣಿಗ್ರಹಣದಿಂದ ಅವಳು ಪತ್ನಿ ಆಗ್ತಾಳೆ, ಸೌಭಾಗ್ಯವತಿಯಾದಾಗ ಸುಭಗೆಯಾಗ್ತಾಳೆ, ಸುಪುತ್ರರ ಜನನದಿಂದ ಜಾಯ ಅಂತ ಹೇಳುವಂತಹ ಹೆಸರನ್ನು ಪಡೆದುಕೊಳ್ತಾಳೆ, ಕುಟುಂಬದ ಪೋಷಣೆಯನ್ನು ಚೆನ್ನಾಗಿ ಮಾಡುವುದರಿಂದ ಭಾರ್ಯ ಎಂಬುದಾಗಿಯೂ ಕೂಡ ಅವಳನ್ನು ಕರೀತಾರೆ. ಹೀಗೆ ಒಂದೇ ಸ್ತ್ರೀ ಬೇರೆ ಬೇರೆ ಜವಾಬ್ದಾರಿಗಳನ್ನು ಸ್ವೀಕಾರ ಮಾಡಿದಾಗ ಬೇರೆ ಬೇರೆ ಹೆಸರುಗಳಿಂದ ಅವಳು ನಮಗೆ ಸಂತೋಷವನ್ನು ಕೊಡ್ತಾಳೆ. ಅಷ್ಟು ಶ್ರೇಷ್ಠವಾದಂತಹ ಒಂದು ಸ್ಥಾನ ಪತ್ನಿ ಅಂತ ಹೇಳುವಂಥದ್ದು. ಯಾಕೆಂತ ಕೇಳಿದರೆ, ನಾವು ಹೇಳಲಿಕ್ಕುಂಟು, ನಮ್ಮ ಮನೆಯಲ್ಲಿ ಎಷ್ಟೇ ಅಷ್ಟೈಶ್ವರ್ಯ ಸಂಪತ್ತಿರ್ಬೋದು, ಮನೆಯಲ್ಲಿರುವಂತಹ ಪತ್ನಿ ಹೆಂಡತಿಯಾದವಳು ಸರಿಯಾಗಿಲ್ಲ ಅಂತಾದರೆ ಆ ಮನೆಯು ಯಾವಾಗಲೂ ಕೂಡ ಕತ್ತಲಿನಿಂದಲೇ ಕೂಡಿರುತ್ತದೆ ಅಂತ. ಎಷ್ಟೇ ಸಂಪತ್ತಿದ್ರೂ ಕೂಡ ಮನೆಯಲ್ಲಿರುವಂತಹ ಗೃಹಿಣಿ ಸರಿ ಇಲ್ಲ ಅಂತಾದರೆ ಏನು ಪ್ರಯೋಜನ ಇಲ್ಲ, ನೀರಿನಲ್ಲಿ ಹೋಮ ಮಾಡಿದ ಹಾಗೆ. ಆದ್ದರಿಂದ ಆ ಪತ್ನಿಯಾದವಳು ಸರಿಯಾಗಿರಬೇಕು. ಗೃಹದೀಪ್ತಯ, ನಾನಾಗ ಹೇಳಿದೆ, ಮನೆಯನ್ನು ಬೆಳಗಿಸುವ ನಂದಾದೀಪ ಅವಳು ಎಂಬುದಾಗಿ. ಆ ಪ್ರಕಾರವಾಗಿ ವಿವಾಹದಲ್ಲಿ ಮೊದಲಿಗೆ ಅರಶಿನೆಣ್ಣೆ ಅಂತ ಹೇಳುವಂತಹ ಶಾಸ್ತ್ರ ಅಥವಾ ಮಂಗಳ ಸ್ನಾನ ಅಂತ ನಾವು ಹೇಳ್ತೇವೆ. ಅರಶಿನವನ್ನು ಹುಡುಗ ಅಥವಾ ಹುಡುಗಿಯ ಮೈಗೆ ಲೇಪಿಸಿ ಸ್ನಾನವನ್ನು ಮಾಡುವಂಥದ್ದು. ಅರಶಿನ ಕುಂಕುಮ ಅಂತ ಹೇಳುವಂಥದ್ದು ಮಂಗಳ ಸ್ವರೂಪವಾದದ್ದು. ಅದರಲ್ಲಿಯೂ ಕೂಡ ಅರಶಿನವನ್ನು ಶರೀರಕ್ಕೆ ಲೇಪನ ಮಾಡುವುದರಿಂದ ಚರ್ಮ ಸಂಬಂಧಿಯಾದಂತಹ ಯಾವುದೇ ರೋಗಗಳಿದ್ರೂ ಕೂಡ ಅದು ಪರಿಹಾರ ಆಗ್ತದೆ. ಅದಕ್ಕೋಸ್ಕರವಾಗಿ ಅರಶಿನ ಸ್ನಾನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅರಶಿನದ ಜೊತೆಗೆ ಸ್ವಲ್ಪ ಎಣ್ಣೆಯನ್ನು ಮಿಶ್ರಣ ಮಾಡಿ ಸ್ನಾನವನ್ನು ಮಾಡುವಂಥದ್ದು. ತದನಂತರ ಉದ್ದಿನ ಮುಹೂರ್ತ ಬರ್ತದೆ. ಇದು ಎಲ್ಲ ಜಾತಿಯವರಲ್ಲಿಯೂ ಕೂಡ ಇರುವುದಿಲ್ಲ. ಬೇರೆ ಬೇರೆ ಆಚರಣೆಗಳನ್ನು ನಾವು ಕಾಣಬಹುದು. ಯಾಕೆ ಅಂತ ಕೇಳಿದರೆ, ಸೂತ್ರಕಾರರು ಹೇಳಿದ್ದಾರೆ ಒಂದು ಕಡೆ ಜನಪದ ಧರ್ಮಾ ಗ್ರಾಮ ಧರ್ಮಾಶ್ಚ ತಾನು ವಿವಾಹೇ ಪ್ರತೀಯಾತ್. ವಿವಾಹದಲ್ಲಿ ಆಗುವಾಗ ಆ ಊರಿನ ಧರ್ಮವನ್ನು, ಕುಲಧರ್ಮವನ್ನು ಎಲ್ಲವನ್ನು ಕೂಡ ತೆಗೆದುಕೊಂಡು ಯಾರಿಗೂ ಮನಸ್ಸಿಗೆ ನೋವಾಗದ ಹಾಗೆ ವಿವಾಹ ಸಮಾರಂಭವನ್ನು ಮಾಡಬೇಕು. ಉಭಯ ಕುಟುಂಬಸ್ಥರಿಗೂ ಕೂಡ ಸಂತೋಷ ಆಗಬೇಕು ಅಂತ ಹೇಳಿದ್ದುಂಟು. ಅಷ್ಟು ವಿಶಾಲವಾದಂತಹ ಮನಸ್ಸು ನಮ್ಮ ಶಾಸ್ತ್ರಕಾರರದ್ದು. ಹಾಗೆ ಉದ್ದಿನ ಮುಹೂರ್ತ ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ 1 ವಾರದ ಮೊದಲೇ ಮದುವೆಯ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತಿತ್ತು. ಅದಕ್ಕೋಸ್ಕರವಾಗಿ ಆ ಬಂದಂತಹ ಅತಿಥಿಗಳಿಗೆ ಭಕ್ಷಣೆಗೆ ಬೇಕಾದಂತಹ ಆಹಾರ ವ್ಯವಸ್ಥೆಯನ್ನು ಒಂದು ಮುಹೂರ್ತ ಇಟ್ಟುಕೊಂಡು ಪ್ರಾರಂಭ ಮಾಡುವಂಥದ್ದು ಅಂತ ಅರ್ಥ. ಅದಕ್ಕೋಸ್ಕರವಾಗಿ ಉದ್ದಿನಿಂದ ಸಾಮಾನ್ಯವಾಗಿ ಬಗೆ ಬಗೆಯ ತಿನಿಸುಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಉದ್ದಿನ ಮುಹೂರ್ತವನ್ನು ಮಾಡಿ ಕಡಿದು ಮುಂದೆ ಬಂದಂತಹ ಅತಿಥಿಗಳಿಗೆ ಸತ್ಕಾರವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಪ್ರಾರಂಭ ಮಾಡುವುದು ಅಂತ ಅರ್ಥ. ಹಾಗೆ ಸೀಮಾಂತ ಪೂಜೆ ಅಂತ ಇದೆ. ಈಗ ನಾವು ವಿವಾಹವನ್ನು ಮದುವೆಯ ಹಾಲ್ಗಳಲ್ಲಿ ಮಾಡ್ತೇವೆ. ನಿಜವಾಗಿ ಹಾಗಲ್ಲ. ಹಿಂದಿನ ಕಾಲದಲ್ಲಿ ಕನ್ಯೆಯ ಮನೆಯಲ್ಲಿಯೇ ಆಗ್ತಿತ್ತು ಈ ವಿವಾಹ ಸಮಾರಂಭ. ಆಗ ಕನ್ಯೆಯ ಕಡೆಯವರು ಆ ಊರಿನ ಸೀಮಾ ಭಾಗ, ಗಡಿಭಾಗಕ್ಕೆ ಹೋಗಿ ವರನನ್ನು ಪೂಜಿಸಿ ಅವನನ್ನು ಸ್ವಾಗತ ಮಾಡುವಂಥದ್ದನ್ನು ಸೀಮಾಂತ ಪೂಜೆ ಅಂತ ಹೇಳ್ತೇವೆ. ಹಾಗೆ ಎದುರುಗೊಳ್ಳುವಂಥದ್ದು, ಬಂದಂತಹ ಆ ವರನ ಕಡೆಯವರಿಗೆ ವಧುವಿನ ಕಡೆಯವರು ಸ್ವಾಗತವನ್ನು ಮಾಡುವಂಥದ್ದು. ಬಗೆ ಬಗೆಯಾಗಿ ಅರಶಿನ ಕುಂಕುಮ, ಪನ್ನೀರು, ಅದೇ ರೀತಿಯಾಗಿ ಲಾಜವನ್ನು ನಿಕ್ಷೇಪಣೆ ಮಾಡುವುದರ ಮೂಲಕವಾಗಿ ಅವರನ್ನು ಸ್ವಾಗತ ಮಾಡುವಂಥದ್ದು. ಹಾಗೆ ನಿಶ್ಚಯ ತಾಂಬೂಲ, ಎರಡೂ ಕಡೆಯ
ಹಿಂದಿನ ಮೂರು ಪಿತೃಗಳ ಹೆಸರನ್ನು ಗೋತ್ರವನ್ನು ಉಚ್ಚಾರಿಸಿ ಇಂತಹ ಗೋತ್ರದ ಇಂತಹ ಕನ್ಯೆಯನ್ನು ಇಂತಹ ಗೋತ್ರದ ಇಂತಹ ವರನಿಗೆ ಕನ್ಯಾದಾನ ಮಾಡಿಕೊಡ್ತೇವೆ ಅಂತ ಶಪಥವನ್ನು ಮಾಡುವಂಥದ್ದು ನಿಶ್ಚಯ ತಾಂಬೂಲ ಅಥವಾ ವಾಗ್ದಾನ ಅಂತ ಹೇಳ್ತೇವೆ. ಅಲ್ಲಿ ಒಂದು ಮಾತುಂಟು, ಅವ್ಯಂಗೆ ಅಪತಿತೆ ಅಕ್ಲೀಬೆ ದಶದೋಷ ವಿವರ್ಜಿತೆ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ದೇವಾಗ್ನಿದ್ವಿಜ ಸನ್ನಿಧವು ಅಂತ. ಬಹಳ ಗಮನಿಸಬೇಕಾದಂತಹ ಮಾತಿದು. 10 ದೋಷಗಳನ್ನು ಹೇಳಿದ್ದಾರೆ. ಆ ಯಾವುದೇ ದೋಷಗಳು ಇಲ್ಲದೆ ಇರುವಂತಹ ಈ ಕನ್ಯೆಯನ್ನು ದೇವಾಗ್ನಿ ದ್ವಿಜ ಸನ್ನಿಧವು, ಯಾರ ಸನ್ನಿಧಾನದಲ್ಲಿ ನಾನು ಕನ್ಯಾದಾನ ಮಾಡಿಕೊಡ್ತೇನೆ? ದೇವರು, ಅಗ್ನಿ ಮತ್ತು ದ್ವಿಜ ಬ್ರಾಹ್ಮಣರು, ಈ ಮೂವರ ಸನ್ನಿಧಿಯಲ್ಲಿ ನಾನು ದಾನ ಮಾಡಿಕೊಡ್ತೇನೆ ಅಂತ ಕನ್ಯೆಯ ತಂದೆಯಾದವನು ಅಲ್ಲಿ ಶಪಥವನ್ನು ಮಾಡ್ತಾನೆ. ಆದ್ದರಿಂದ ನಾವು ಹೇಳಿಕೊಂಡು ಗುರು ಹಿರಿಯರ ಸನ್ನಿಧಿಯಲ್ಲಿ ವಿವಾಹವನ್ನು ನಿಶ್ಚಯ ಮಾಡಿದ್ದೇವೆ ಅಂತ. ಈ ಮಾತುಗಳಿಗೆ ಎಷ್ಟು ಅರ್ಥ ಉಂಟು ಅಂತ ನಾವು ತಿಳ್ಕೊಳ್ಬೇಕು. ಇವರೆಲ್ಲ ಇದ್ದು ಆದಾಗ ಮಾತ್ರ ಅದು ಸರಿಯಾದಂತಹ ವಿವಾಹವಾಗ್ತದೆ. ಇಲ್ಲದಿದ್ದರೆ ಅದು ಏನು ಸರಿಯಾದಂತಹ ವಿವಾಹ ಆಗುವುದಿಲ್ಲ. ಅದು ನಾನೇನು ಹಿಂದೆ ಭೇದಗಳನ್ನು ಹೇಳಿದ್ದೇನೆ, ಆ ಭೇದದ ಕೊನೆಯಲ್ಲಿ ಬರತಕ್ಕಂತಹ ವಿವಾಹದ ಸಾಲಿಗೆ ಸೇರ್ತದೆ. ಅದಾದ ಮೇಲೆ ಕನ್ಯಾದಾನ, ಅದರ ಮೊದಲಿಗೆ ಮಧುಪರ್ಕ ಪೂಜೆ ಅಂತ ವರನಲ್ಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣರನ್ನು ಆಪಾದಿಸಿ ಅವನನ್ನು ಪೂಜಿಸುವಂಥದ್ದು. ಯಾಕೆ ಅಂತ ಕೇಳಿದರೆ, ಆ ವರನಿಗೆ ನಾವು ಬಾಸಿಂಗವನ್ನು ಕಟ್ಟಿದ ಮೇಲೆ ಆ ವಧೂವರರು ಲಕ್ಷ್ಮೀನಾರಾಯಣರಾಗ್ತಾರೆ. ಅವರಲ್ಲಿ ಸಾಕ್ಷಾತ್ ದೇವತಾ ಸಾನ್ನಿಧ್ಯ ಪ್ರಾಪ್ತಿಯಾಗ್ತದೆ. ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಇದು ಗೊತ್ತಾಯ್ತಾ? ಕಣ್ಣಿಗೆ ಕಾಣದೇ ಇರುವಂತಹ ಅಗೋಚರವಾದಂತಹ ವಿಚಾರ. ಹಾಗೆ ಅವರಲ್ಲಿ ಲಕ್ಷ್ಮೀನಾರಾಯಣರನ್ನು ಅಥವಾ ಉಮಾಮಹೇಶ್ವರನ್ನು ಆಪಾದಿಸಿ ನಾವು ವಿವಾಹವನ್ನು ಮಾಡುವಂಥದ್ದು. ಆ ಮಧುಪರ್ಕ ಪೂಜೆಯನ್ನು ಮಾಡಿ ಮತ್ತೆ ನಿರೀಕ್ಷಣೆಯೇ ಮುಹೂರ್ತ ಅಂತ ಉಂಟು. ನಿಜವಾಗಿ ವಧೂವರರು ಆ ಸಮಯದಲ್ಲಿ ಕಣ್ಣನ್ನಿಟ್ಟು ನೋಡಬೇಕು ಅಂತ ಹೇಳುವಂಥದ್ದು. ಈಗ ಎಲ್ಲ ಮೊದಲೇ ಮಾತಾಡಿಕೊಳ್ತಾರೆ, ತಿರುಗಾಡಿಕೊಂಡು ಬರ್ತಾರೆ, ಎಲ್ಲ ತದನಂತರ ವಿವಾಹ ಆಗ್ತದೆ. ನಿಜವಾಗಿ ಗುರು ಹಿರಿಯರು ನಿಶ್ಚಯ ಮಾಡಿದ ಮೇಲೆ ಇವರು ಆಗ ಆ ಸಮಯದಲ್ಲಿ ಏನು ಪರದೆಯನ್ನು ಅಂತಃಪಟವನ್ನು ಹಿಡಿದು ಮಂಗಳ ಸೂಕ್ತಗಳನ್ನು ಮಂಗಳ ಮಂತ್ರಗಳನ್ನು ಹೇಳಿದ ಮೇಲೆ ಅವರು ಪರಸ್ಪರ ಕಣ್ಣನ್ನಿಟ್ಟು ನೋಡಿ, ಗೊತ್ತಾಯಿತಾ, ಅವರು ಮಾನಸಿಕವಾಗಿ ಒಂದಾಗಬೇಕು ಅಂತ ಹೇಳುವಂತಹ ಅರ್ಥವನ್ನು ಇಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಹೇಳುವಂತಹ ಮಂತ್ರಗಳು ಕೂಡ ಹಾಗೆ. ಅಘೋರ ಚಕ್ಷುರಪತಿಜ್ಞೇಧಿ ಶಿವ ಪಶುಭ್ಯ ಸುಮನಾ ಸುವರ್ಚಾ ವೀರಸೂರ್ದೇವಕಾಮಾಸ್ಯೋನ ಶನ್ನೋ ಭವದ್ವಿಪದೇಶಂ ಚತುಷ್ಪದೇ ಅಂತ ಹೇಳುವಂತಹ ಮಂತ್ರವನ್ನು ಹೇಳಿ ಆ ವರನಾದವನು ವಧುವಿನ ಮುಖವನ್ನು ಕಣ್ಣನ್ನು ನೋಡಬೇಕು ಅಂತ ಅಲ್ಲಿ ಪ್ರಾರ್ಥಿಸುವಂಥದ್ದು. ಹೇಳುವಂಥದ್ದೇನು? ಅಘೋರ ಚಕ್ಷುಹು, ನೀನು ಏನು ಮಂಗಳಮಯವಾದಂತಹ ಕಣ್ಣುಳ್ಳವಳು ಅಥವಾ ದೃಷ್ಟಿಯುಳ್ಳವಳಾಗು. ಅಪತಿಜ್ಞೇದಿ, ಪತಿಗೆ ಕೆಡಕನ್ನು ಬಯಸಬೇಡ. ಪಶುಭ್ಯ ಶಿವ, ಮನೆಯಲ್ಲಿರುವಂತಹ ಪಶುಗಳಿಗೆ ಮಂಗಳಕರಳಾಗಿರು, ಅವಳ ಸೇವೆಯನ್ನು ಮಾಡು. ಒಳ್ಳೆಯ ಮನಸ್ಸುಳ್ಳವಳಾಗು, ಒಳ್ಳೆಯ ವರ್ಚಸ್ಸು ಉಳ್ಳವಳಾಗು. ವೀರಸೂಹು, ವೀರರಾದಂತಹ ಮಕ್ಕಳನ್ನು ಹೆಡೆ. ದೇವಕಾಮ, ಮನೆಯಲ್ಲಿ ಯಾವಾಗಲೂ ದೇವರ ಕೆಲಸಗಳನ್ನು ಮಾಡು, ಸತ್ಕರ್ಮಗಳನ್ನು ಮಾಡು. ಶನ್ನೋ ಭವದ್ವಿಪದೇಶಂ ಚತುಷ್ಪದೇ, ಯಾವಾಗಲೂ 2 ಕಾಲಿನ ಮನುಷ್ಯರಿಗೆ 4 ಕಾಲಿನ ಪ್ರಾಣಿಗಳಿಗೆ ನೀನು ಮಂಗಳವನ್ನು ಉಂಟು ಮಾಡುವವಳಾಗೂ ಎಂಬುದಾಗಿ ಮಂತ್ರವನ್ನು ಹೇಳಿ ಅವಳು ನೋಡ್ತಾನೆ. ಯಾರು? ವರನಾದವನು ಆ ವಧುವಿನ ಮುಖವನ್ನು ನೋಡ್ತಾನೆ. ನೋಡಿ ಎಂತಹ ಒಂದು ಅರ್ಥವನ್ನು ಆ ಮಂತ್ರಗಳಲ್ಲಿ ನಮ್ಮ ಋಷಿಗಳು ಇಟ್ಟಿದ್ದಾರೆ. ಈ ಮಂತ್ರೋಕ್ತವಾಗಿ ಆ ಸಂಸ್ಕಾರ ಆದಾಗ ಅದರ ಒಂದು ಪಾವಿತ್ರ್ಯತೆ ಅಂತ ಹೇಳುವಂಥದ್ದು ಹೆಚ್ಚಾಗ್ತದೆ. ತದನಂತರ ಕನ್ಯಾದಾನ ಬಹಳ ಮುಖ್ಯವಾದದ್ದು. ಈ ವಿವಾಹಕ್ಕೆ ಯಾರೆಲ್ಲ ಸಾಕ್ಷಿಯಾಗಿರ್ತಾರೆ ಅಂತ ಕೇಳಿದರೆ ಎಲ್ಲ ದೇವಾನುದೇವತೆಗಳು. ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರ್ಯುತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕ ಜಿಗೀಷಯ. ಅದಕ್ಕೆ ವಿಷ್ಣು ಎಲೈ ವಿಷ್ಣುವೇ, ನಿನಗೆ ಈ ಲಕ್ಷ್ಮೀ ರೂಪಳಾದಂತಹ ಕನ್ಯೆಯನ್ನು ದಾನ ಮಾಡಿಕೊಡ್ತೇನೆ ಅಂತ ತಂದೆ ಹೇಳ್ತಾನೆ. ಹಾಗೆ ವಿಶ್ವಂಬರ ಸರ್ವಭೂತಾ ಸಾಕ್ಷಿಣ್ಯ ಸರ್ವದೇವತಾ, ಎಲ್ಲ ಪಂಚಭೂತಗಳು ಎಲ್ಲ ದೇವತೆಗಳು ಕೂಡ ಈ ವಿವಾಹಕ್ಕೆ ಸಾಕ್ಷಿ ಅಂತ ಹೇಳುವಂತಹ ಮಂತ್ರ. ಆ ಮಂತ್ರಗಳನ್ನು ಹೇಳಿ ಗೋತ್ರೋಚ್ಚಾರವನ್ನು ಮಾಡಿ ಕನ್ಯಾದಾನದ ಕಾರ್ಯಕ್ರಮವು ಕೂಡ ಆ ಮಂಟಪದಲ್ಲಿ ನಡೀತದೆ. ಅದೇ ರೀತಿಯಾಗಿ ಅದರ ಮುಂದೆ ನಡೆಯುವಂಥದ್ದು ತಂತುವೇಷ್ಟನ. ತಂತುವೇಷ್ಟನ ಅಂತ ಹೇಳಿದರೆ ಅವರು ಪರಸ್ಪರ ಯಾವ ಸಮಯದಲ್ಲಿಯೂ ಕೂಡ ದೂರ ಆಗಬಾರದು. ಅವರ ಮನಸ್ಸು ಅವರ ಶರೀರ ಎಲ್ಲವೂ ಕೂಡ ಜೊತೆಯಾಗಿರಬೇಕು ಅಂತ. ಅದಕ್ಕೆ ನಾವು ಹೇಳ್ತೇವೆ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಿತವ್ಯಾತ್ವಯ ಇಯಂ. ಧರ್ಮ ಅರ್ಥ ಕಾಮಗಳಲ್ಲಿಯೂ ಕೂಡ
ನೀನು ಇವಳನ್ನು ಮೀರಿ ಹೋಗಬಾರದು, ಇಬ್ಬರು ಕೂಡ ಸೇರಿಕೊಂಡು ಜೀವನವನ್ನು ಮಾಡಬೇಕು ಅಂತ ಹೇಳುವಂತಹ ವಾಕ್ಯಗಳನ್ನು ಕೂಡ ಆ ಕನ್ಯಾದಾನ ಆದ ಮೇಲೆ ಅಲ್ಲಿ ಪಠಿಸುವಂಥದ್ದು ಸಂಪ್ರದಾಯ. ತದನಂತರ ಬಹಳ ಮುಖ್ಯವಾದದ್ದು ಲಾಜಹೋಮ. ಲಾಜಹೋಮ ಅಂತ ಹೇಳಿದರೆ ಆ ಗಂಡು ಹೆಣ್ಣು ವಧೂವರರು ಸೇರಿಕೊಂಡು ಅಗ್ನಿಯಲ್ಲಿ ಹೋಮವನ್ನು ಮಾಡುವಂಥದ್ದು. ಯೋಜಕ ಅಂತ ಹೇಳುವಂತಹ ಅಗ್ನಿ, ಯೋಜಕ ಅಂತ ಹೇಳಿದರೆ ಪರಸ್ಪರ ಇಬ್ಬರ ಮನಸ್ಸನ್ನು ಮತ್ತು ಶರೀರವನ್ನು ಯೋಜಿಸುವಂಥದ್ದು ಅಂತ. ಅಂತಹ ಅಗ್ನಿಯಲ್ಲಿ ಲಾಜಹೋಮವನ್ನು ಮಾಡ್ತೇವೆ. ಅದರ ಅರ್ಥ ಏನು ಅಂತ ಕೇಳಿದರೆ, ಅರಿಯಮಣನ್ನು ದೇವ ಎಂಬಂತಹ 4 ಮಂತ್ರಗಳಿಂದ ಹೋಮ ಮಾಡ್ತೇವೆ. ಆ ಮಂತ್ರಗಳನ್ನು ನಾನು ಪಠಿಸುವುದಿಲ್ಲ. ಅದರ ಅರ್ಥ ಈ ರೀತಿಯಲ್ಲಿದೆ. ಅರಿಯಮ, ಪೂಷ, ವರುಣ ಎಂಬಂತಹ ಹೆಸರುಳ್ಳಂತಹ ಅಗ್ನಿಯು ಈ ವಧುವನ್ನು ತಂದೆಯ ವಂಶದಿಂದ ಬಿಡುಗಡೆಗೊಳಿಸಲಿ, ಪತಿಯಾದಂತಹ ನನ್ನ ವಂಶಕ್ಕೆ ಬಿಟ್ಟುಕೊಡಲಿ ಅಂತ. ಯಾಕೆ ಅಂತ ಕೇಳಿದರೆ, ಅವಳ ಹುಟ್ಟಿಗೆ ಕಾರಣನಾಗಿ ಅವಳಿಗೆ ಬೇಕಾದಂತಹ ವಿದ್ಯಾಭ್ಯಾಸವನ್ನು ಎಲ್ಲವನ್ನು ಕೂಡ ಕೊಟ್ಟವನು ತಂದೆ. ಕನ್ಯಾದಾನ ಆದ ಕೂಡಲೇ ಅವಳು ಏನಾಗ್ತಾಳೆ, ಈ ವಂಶದಿಂದ ಗಂಡನ ವಂಶಕ್ಕೆ ಬರಬೇಕು. ಮತ್ತು ಅವಳ ಜವಾಬ್ದಾರಿ ಏನಿದ್ರೂ ಕೂಡ ತನ್ನ ಗಂಡನ ವಂಶದ ಕುರಿತಾಗಿ. ಆದ್ದರಿಂದ ಆ ಬಿಟ್ಟು ಕೊಡುವಂತಹ ದೇವತೆಗಳು ಅರಿಯಮ, ಪೂಷ, ವರುಣಾದಿ ದೇವತೆಗಳು. ಅವರನ್ನು ಪ್ರಾರ್ಥಿಸಿ, ಎಲೈ ದೇವತೆಗಳೇ, ತಂದೆಯ ವಂಶದಿಂದ ಈ ವಧುವನ್ನು ಬಿಡುಗಡೆಗೊಳಿಸಿ ನನ್ನ ವಂಶಕ್ಕೆ ಸೇರಿಸಿರಿ ಅಂತ ಹೇಳುವಂತಹ ಮಂತ್ರದಿಂದ ಅಲ್ಲಿ ಲಾಜಹೋಮ ಆಗ್ತದೆ. ಯಾಕೆಂತ ಕೇಳಿದರೆ, ಕರಿಮಣಿ ಕಟ್ಟಿದ ಕೂಡಲೇ ಅವಳು ಹೆಂಡತಿ ಆಗುವುದಿಲ್ಲ. ಅಗ್ನಿ ಸಾಕ್ಷಿಯಾಗಿ ಆ ಹೋಮವನ್ನು ಮಾಡಿದಾಗ ಅಲ್ಲಿ ಸಂಕಲ್ಪವೇ ಹಾಗೆ, ಪ್ರತಿಗೃಹೀತಾಂ ಅಸ್ಯಾಂ ವಧ್ವಾಂ ಭಾರ್ಯಾತ್ವ ಸಿದ್ಧಯೇ. ನಾನು ಸ್ವೀಕರಿಸಿದಂತಹ ಈ ವಧುವಿನಲ್ಲಿ ಪತ್ನಿ ಅಂತ ಹೇಳುವಂತಹ ಸ್ಥಾನ ಪ್ರಾಪ್ತಿಯಾಗಲಿ ಅಂತ ಹೇಳುವಂತಹ ಮಂತ್ರಗಳಿಂದ ಲಾಜಹೋಮ ನಡೀತದೆ. ತದನಂತರ ಪಾಣಿಗ್ರಹಣ, ಪಾಣಿ ಅಂತ ಹೇಳಿದರೆ ಕೈ ಅಂತ ಅರ್ಥ, ಅದನ್ನು ಹಿಡಿದುಕೊಳ್ಳುವಂಥದ್ದು. ಏನೋ ಸುಮ್ಮನೆ ನಾವು ಯಾರದ್ದೋ ಕೈಯನ್ನು ಹಿಡಿದುಕೊಳ್ತೇವೆ, ಹೋಗುವಾಗ ಬರುವಾಗ ಸೆಕೆಂಡ್ ಕೊಡ್ತೇವೆ, ಹಾಗಲ್ಲ. ಊರ್ಧ್ವಮುಖವಾದಂತಹ ಆ ಎಲ್ಲ ಬೆರಳುಗಳನ್ನು ಹಿಡಿದುಕೊಂಡು ಆ ಪತಿಯಾದವನು ಎಬ್ಬಿಸುವಂಥದ್ದು ಅಂತ ಅರ್ಥ. ಅಂದರೆ ಆ ಕೈಯಲ್ಲಿರುವಂತಹ ಪಂಚಭೂತಗಳು ಜೊತೆಯಾಗಬೇಕು. ಜೊತೆಯಾದಾಗ ಅವರ ಮನಸ್ಸು, ಶರೀರ ಎಲ್ಲವೂ ಕೂಡ ಹೊಂದಾಣಿಕೆ ಆಗಲಿಕ್ಕೆ ಸಾಧ್ಯ ಅಂತ ಹೇಳುವಂತಹ ಮಂತ್ರ. ಗೃಭ್ಣಾಮಿ ತೇ ಸೌಭಗತ್ವಾ ಯಹಸ್ತಂ ಮಯಾ ಪತ್ಯಾ ಜರದಷ್ಟಿರಿ ಯಥಾಸಾಹ ಅಂತ ಹೇಳುವಂತಹ ಮಂತ್ರ. ಅರ್ಥ ಏನು ಅಂತ ಕೇಳಿದರೆ, ಎಲೈ ವಧುವೆ, ಭಗ, ಅರಿಯಮ, ಸವಿತಾ, ಪೂಷ ಇವರೆಲ್ಲರೂ ಕೂಡ ಸೇರಿ ಗೃಹಸ್ಥಾಶ್ರಮವನ್ನು ನಡೆಸಲಿಕ್ಕೋಸ್ಕರವಾಗಿ ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿದ್ದಾರೆ. ಆದ್ದರಿಂದ ಏನು ಅಂತ ಕೇಳಿದರೆ, ಮುಪ್ಪಿನವರೆಗೂ ಕೂಡ ನನ್ನ ಜೊತೆಯಲ್ಲಿದ್ದು ಸಂಸಾರಕ್ಕೆ ನೀನು ಕಾರಣೀಕರ್ತಳಾಗಬೇಕು ಅಂತ ಹೇಳುವಂತಹ ಪಾಣಿಗ್ರಹಣದ ಮಂತ್ರ ಬಹಳ ವಿಶೇಷವಾದದ್ದು. ಆ ಮಂತ್ರವನ್ನು ಹೇಳಿ ಅಲ್ಲಿ ಕೈಯಿಂದ ವರನಾದವನು ವಧುವನ್ನು ಎಬ್ಬಿಸ್ತಾನೆ. ಅದೇ ರೀತಿಯಾಗಿ ತದನಂತರದ ಬಹಳ ಮುಖ್ಯವಾದಂತಹ ಅಂಶ ಏನು ಅಂತ ಕೇಳಿದರೆ, ಸಪ್ತಪದಿ. ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಲಾಜಹೋಮ, ಸಪ್ತಪದಿ ಸಾಮಾನ್ಯ ಎಲ್ಲರಿಗೂ ಕೂಡ ಗೊತ್ತುಂಟು. ಉಳಿದಂತಹ ವಿಚಾರದ ಬಗ್ಗೆ ಅಷ್ಟು ಯಾರಿಗೂ ಜ್ಞಾನ ಇರುವುದಿಲ್ಲ. 7 ಹೆಜ್ಜೆಯನ್ನು, ಜೀವನದ ಮುಖ್ಯವಾದಂತಹ 7 ಹೆಜ್ಜೆಯನ್ನು ಇಡುವಂಥದ್ದು. ಇಶ ಏಕಪದಿ ಭವ ಅಂತ ಹೇಳುವಂತಹ ಮಂತ್ರಗಳಿಂದ. ಮಂತ್ರವನ್ನು ಹೇಳುವುದಿಲ್ಲ, ಅರ್ಥವನ್ನು ಮಾತ್ರ ಹೇಳುತ್ತೇನೆ. ಮೊದಲನೆಯ ಹೆಜ್ಜೆ ಅನ್ನಕ್ಕಾಗಿ ಮೊದಲನೆಯ ಹೆಜ್ಜೆಯನ್ನು ಇಡುವಂಥದ್ದು, ಬಲಕ್ಕಾಗಿ 2ನೆಯ ಹೆಜ್ಜೆ, ಧನ ಸಮೃದ್ಧಿಗಾಗಿ 3ನೆಯದು, ಸುಖಕ್ಕಾಗಿ 4ನೆಯದು, ಮಕ್ಕಳಿಗಾಗಿ 5, ಋತುಕಾಲದ ಸಂತೋಷಕ್ಕಾಗಿ 6, ಪ್ರೀತಿ, ಪ್ರೇಮ, ಸ್ನೇಹ, ಉತ್ತಮದ ಬಾಂಧವ್ಯಕ್ಕಾಗಿ 7ನೇ ಹೆಜ್ಜೆ. ಹೀಗೆ ಈ 7 ಹೆಜ್ಜೆಯನ್ನು ಆ ಪತಿಯಾದವನು ಪತ್ನಿಯ ಕೈಯನ್ನು ಹಿಡಿದು ನಡೆಸುವಂಥದ್ದು. ಹೀಗೆ ನಾವು ನಮ್ಮ ಜೀವನದಲ್ಲಿ ಬರತಕ್ಕಂತಹ ಎಲ್ಲ ಆಗು ಹೋಗುಗಳನ್ನು ಸಮಚಿತ್ತದಿಂದ ಸ್ವೀಕಾರ ಮಾಡೋಣ ಅಂತ ಹೇಳುವಂತಹ ಚಿಂತನೆ ಈ ಸಪ್ತಪದಿಯಲ್ಲಿ ಅಡಗಿದೆ. ಆದ್ದರಿಂದ ಈ ವಿವಾಹ ಅಂತ ಹೇಳುವಂಥದ್ದು ಹೇಳ್ತಾ ಹೋದರೆ ತುಂಬ ಉಂಟು, ಮುಗಿಯುವುದಿಲ್ಲ. ಅಷ್ಟು ಗಹನವಾದಂತಹ ವಿಚಾರ ಇದೆ, ಬಹಳ ಮುಖ್ಯವಾದದ್ದು. ಈಗ ನಡೀತಾ ಇರುವಂಥದ್ದು ತುಂಬ ಮನಸ್ಸಿಗೆ ನೋವಾಗ್ತದೆ. ಆಡಂಬರವೇ ಮುಖ್ಯವಾಗಿದೆ ಹೊರತು ಧಾರ್ಮಿಕ ಪ್ರಕ್ರಿಯೆಗೆ ನಾವು ಗೌರವ ಕೊಡ್ತಾ ಇಲ್ಲ. ಇದರಿಂದಾಗಿ ಏನಾಗ್ತಾ ಇದೆ ಅಂತ ಕೇಳಿದರೆ, ವಿವಾಹ ವಿಚ್ಛೇದನ, ಡೈವರ್ಸ್ ಅಂತ ಹೇಳುವಂಥದ್ದು ಈಗ ನಿರಂತರವಾಗಿ ನಡೀತಾ ಇದೆ. ಯಾಕೆ? ಈ ಧಾರ್ಮಿಕ ಪ್ರಕ್ರಿಯೆಗಳು ಸರಿಯಾಗಿ ಆಗದೇ ಇರುವಾಗ ಇಂತಹ ಎಲ್ಲ ತೊಂದರೆಗಳು ನಮಗೆ ಪ್ರಾಪ್ತಿಯಾಗ್ತದೆ. ಮತ್ತು ಆ ವಿವಾಹದ ಮಂಟಪಕ್ಕೆ ಪಾದರಕ್ಷೆಯನ್ನು, ಚಪ್ಪಲನ್ನು ಹಾಕಿ ಬರುವಂಥದ್ದು. ಅದೇ ರೀತಿಯಾಗಿ ಇನ್ನು ಬೇರೆ ಬೇರೆ ಹೇಳಲಿಕ್ಕೆ ತುಂಬ ಉಂಟು. ಹೇಳಿದರೆ ನಾವು ನಾವು ಅಪವಾದವನ್ನು ಮಾಡಿದ್ವಿ ಅಂತ ಹೇಳಿದ ಹಾಗೆ ಆಗ್ತದೆ. ಆದ್ದರಿಂದ ತುಂಬ ಅನಾಚಾರಗಳನ್ನು ವಿವಾಹದ ಸಂದರ್ಭದಲ್ಲಿ ಆ ಮಂಟಪದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದನ್ನೆಲ್ಲವನ್ನು ಕೂಡ ನಾವು ಬಹಿಷ್ಕರಿಸಬೇಕು. ಒಂದು ಉತ್ತಮವಾದಂತಹ ಸಂಸ್ಕಾರ
ಆ ಸಂಸ್ಕಾರ ಆಗಬೇಕು ಅಂತಾದರೆ ಅಲ್ಲಿಯ ವಾತಾವರಣ, ಅಲ್ಲಿ ಪಾಸಿಟಿವ್ ಅಂತ ಏನು ಹೇಳ್ತೇವೆ, ಧನಾತ್ಮಕವಾದಂತಹ ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕು. ಎಲ್ಲಿಯಾದರೂ ಋಣಾತ್ಮಕವಾದಂತಹ ವಾತಾವರಣ, ನೆಗೆಟಿವ್ ಎನರ್ಜಿ ಅಲ್ಲಿ ಬಂದರೆ ಅದು ಖಂಡಿತವಾಗಿ ವಧೂವರರ ಮೇಲೆ ಪ್ರಭಾವ ಬೀರಿ ಅವರ ಸಂಸಾರಕ್ಕೆ ಖಂಡಿತವಾಗಿ ಅದು ತೊಂದರೆಯನ್ನು ಉಂಟು ಮಾಡುತ್ತದೆ. ಆದ್ದರಿಂದ ವಿವಾಹ ಸಂಸ್ಕಾರದ ಬಗ್ಗೆ ನಾವು ತುಂಬ ಜಾಗರೂಕರಾಗಿರಬೇಕು. ನಮ್ಮ ಮನೆಯ ಮಕ್ಕಳು, ಅವರ ಒಂದು ಮುಂದಿನ ಭವಿಷ್ಯ ಚೆನ್ನಾಗಿ ನಮ್ಮದೆಲ್ಲ ಆಗುವಂಥದ್ದಾಯಿತು, ಇನ್ನು ಅವರು ಬಾಳಿ ಬೆಳಗಬೇಕಾದವರು, ಬದುಕಬೇಕಾದವರು ಅಂತ ಹೇಳುವಂಥ ಚಿಂತನೆಯನ್ನು ಇಟ್ಟುಕೊಂಡು ಆ ವಿವಾಹ ಸಂಸ್ಕಾರದ ಬಗ್ಗೆ ತುಂಬ ಗಮನವನ್ನು ಕೊಟ್ಟು, ಬೇರೆ ಯಾವ ಮತೀಯರಿಗೂ ಕೂಡ ಇಲ್ಲ, ನಮ್ಮಲ್ಲಿರುವಂತಹ ವಿವಾಹದ ಪ್ರಕ್ರಿಯೆಯನ್ನು ನೋಡಿ ಪಾಶ್ಚಾತ್ಯರು ಕೂಡ ಇದಕ್ಕೆ ಆಕರ್ಷಿತರಾಗಿ ಅವರೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ವಿವಾಹವನ್ನು, ಮದುವೆಯನ್ನಾಗ್ತಾ ಇದ್ದಾರೆ. ನಾವು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಆದ್ದರಿಂದ ನಾವು ಕೂಡ ಅದರ ಬಗ್ಗೆ ಗಮನವನ್ನು ವಹಿಸಿ ಒಳ್ಳೆಯ ರೀತಿಯಿಂದ ಆ ಧಾರ್ಮಿಕ ಪ್ರಕ್ರಿಯೆ ನಡೆದು ಆ ವಧೂವರರ ಮುಂದೆ ಒಂದು ಸಮಾಜಕ್ಕೆ ಕೊಡುಗೆಯಾಗುವಂತಹ ರೀತಿಯಲ್ಲಿ ನಾವು ಪ್ರಯತ್ನವನ್ನು ಪಡಬೇಕು ಅಂತ ಹೇಳ್ತಾ ವಿವಾಹದ ಈ ಸಂಚಿಕೆಯನ್ನು ನಾನು ಕೃಷ್ಣಾರ್ಪಣ ವಸ್ತು ಅಂತ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.